ಮಿಕ್ಸರ್ ಮತ್ತು ಗ್ರೈಂಡರ್ ಎರಡು ಕಲ್ಲುಗಳಲ್ಲಿ ಒಂದು ಇನ್ನೊಂದರ ಮೇಲೆ ತಿರುಗುವ ಹಾಗೆ ಮಾಡಿ, ಇಲ್ಲವೇ ಉರುಳುವ ಹಾಗೆ ಮಾಡಿ, ಅವುಗಳ ನಡುವೆ ಅಕ್ಕಿ, ಉದ್ದು, ತೆಂಗಿನಕಾಯಿ ತುರಿ ಮೊದಲಾದವುಗಳನ್ನು ಹಾಕಿದಾಗ ಅವು ಅಲ್ಲಿ ಸಿಕ್ಕಿ ಜಜ್ಜಿ ಹೋಗಿ ಹಿಟ್ಟಾಗುವಂತೆ ಮಾಡುವ ಬಗೆ ಹಿಂದಿನಿಂದಲೂ ನಮ್ಮಲ್ಲಿ ಬಳಕೆಯಲ್ಲಿದೆ. ಗ್ರೈಂಡರ್ಗಳು ಈ ವಿಧಾನವನ್ನು ಅನುಸರಿಸಿ ರುಬ್ಬುವ ಮತ್ತು ಪುಡಿ ಮಾಡುವ ಕೆಲಸಗಳನ್ನು ನಡೆಸುತ್ತವೆ. ಕೆಲವು ಬಗೆಯ ಗ್ರೈಂಡರ್ಗಳಲ್ಲಿ ಎರಡು ಕಲ್ಲುಗಳು ಒಂದರ ಎದುರು ಒಂದರಂತೆ ತಿರುಗುತ್ತಿರುತ್ತವೆ ಮತ್ತು ಇನ್ನು ಕೆಲವು ಬಗೆಯವುಗಳಲ್ಲಿ ಹೊರಗಿನ ಕಲ್ಲು ಮಾತ್ರ ತಿರುಗುತ್ತಿರುತ್ತದೆ. ಆದರೆ ಮಿಕ್ಸರ್ಗಳು ಈ ಕೆಲಸಗಳನ್ನು ನಡೆಸಲು ಬೇರೆಯೇ ಒಂದು ವಿಧಾನವನ್ನು ಅನುಸರಿಸುತ್ತವೆ. ಅವುಗಳಲ್ಲಿ ರುಬ್ಬಲು ಇಲ್ಲವೇ ಪುಡಿ ಮಾಡಲು ಗ್ರೈಂಡರ್ನಲ್ಲಿರುವ ಹಾಗೆ ಗುಂಡು ಕಲ್ಲುಗಳಿಲ್ಲ. ಇದಕ್ಕೆ ಬದಲಾಗಿ ಅವುಗಳಲ್ಲಿ 2, 4 ಇಲ್ಲವೇ 6 ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡುಗಳಿರುತ್ತವೆ. ಈ ಬ್ಲೇಡುಗಳು ತುಂಬ ಜೋರಾಗಿ ತಿರುಗುತ್ತಿರುವಾಗ ಮಿಕ್ಸರ್ನ ಪಾತ್ರೆಯೊಳಗೆ ಹಾಕಿದ ವಸ್ತುಗಳು ಚೂರು ಚೂರಾಗುತ್ತವೆ. ಈ ರೀತಿ ವಸ್ತುಗಳನ್ನು ಚೂರು ಚೂರಾಗಿ ಮಾಡುವುದರ ಮೂಲಕವೇ ಮಿಕ್ಸರ್ನಲ್ಲಿ ರುಬ್ಬುವ ಮತ್ತು ಪುಡಿ ಮಾಡುವ ಕೆಲಸಗಳನ್ನು ಮಾಡಲಾಗುತ್ತದೆ. ಎಂದರೆ ಗುಂಡುಕಲ್ಲಿನ ಬದಲು ಮಿಕ್ಸರ್ನಲ್ಲಿ ರುಬ್ಬಲು ಮತ್ತು ಪುಡಿ ಮಾಡಲು ಚೂರಿಯನ್ನು ಬಳಸುತ್ತೇವೆ ಎಂದು ಹಾಗಾಯಿತು. ಮಿಕ್ಸರ್ ಮತ್ತು ಗ್ರೈಂಡರ್ಗಳು ಹೀಗೆ ಬೇರೆ ಬೇರೆ ವಿಧಾನಗಳನ್ನು ಬಳಸುವ ಕಾರಣ ಅವುಗಳೊಳಗೆ ಯಾವುದನ್ನು ಕೊಂಡುಕೊಳ್ಳಬೇಕು ಎಂಬುದನ್ನು ಸಾಮಾನ್ಯವಾಗಿ ಅವು ನಮಗೆ ಯಾವ ಬಗೆಯ ಕೆಲಸಕ್ಕೆ ಬೇಕಾಗುತ್ತವೆ ಎಂಬುದರ ಮೇಲೆ ತೀರ್ಮಾನಿಸಬಹುದು. ಉದಾಹರಣೆಗೆ ಮನೆಯಲ್ಲಿ ಅಕ್ಕಿ, ಉದ್ದು, ತೆಂಗಿನಕಾಯಿ ಮೊದಲಾದವನ್ನು ದಿನನಿತ್ಯ ರುಬ್ಬಬೇಕಾಗುತ್ತದೆಯಾದರೆ ಮಿಕ್ಸರಿಗಿಂತ ಗ್ರೈಂಡರನ್ನು ಕೊಂಡುಕೊಳ್ಳುವುದು ಅನುಕೂಲವೆಂದು ತೋರಿಯಿತು. ಗ್ರೈಂಡರ್ಗಳಲ್ಲಿ ಕೆಲವನ್ನು ರುಬ್ಬುವ ಕೆಲಸಕ್ಕೆ ಮಾತ್ರ ಬಳಸಿಕೊಳ್ಳಲು ಬರುತ್ತದೆ. ಆದರೆ ಇನ್ನೂ ಕೆಲವನ್ನು ರುಬ್ಬುವ ಮತ್ತು ಹಿಟ್ಟು ಮಾಡುವ, ಅಂದರೆ ನೀರು ಹಾಕಿ ಮತ್ತು ಹಾಕದೆ ನಡೆಸುವ ಕೆಲಸಗಳೆರಡಕ್ಕೂ ಬಳಸಿಕೊಳ್ಳಲು ಬರುತ್ತದೆ. ನಿಮ್ಮ ಮನೆಯ ಕೆಲಸಗಳಿಗೆ ಯಾವ ಬಗೆಯ ಗ್ರೈಂಡರ್ ಅನುಕೂಲ ಎಂಬುದನ್ನು ಮೊದಲು ತೀರ್ಮಾನಿಸಿಕೊಂಡು ಆಮೇಲೆ ಕೊಂಡುಕೊಳ್ಳಿರಿ. ಗ್ರೈಂಡರ್ಗಳು ಹಲವಾರು ಸೈಜುಗಳಲ್ಲಿ ಬರುತ್ತವೆ. ಹಾಗಾಗಿ ನಿಮಗೆ ಎಷ್ಟು ದೊಡ್ಡದು ಬೇಕಾಗುತ್ತದೆ ಎಂಬುದನ್ನು ಮೊದಲೇ ತೀರ್ಮಾನಿಸಿಕೊಳ್ಳುವುದು ಒಳ್ಳೆಯದು. ಗ್ರೈಂಡರ್ ಮತ್ತು ಮಿಕ್ಸರ್ ಇವೆರಡೂ ಹೆಚ್ಚು ಪ್ರಮಾಣದಲ್ಲಿ ಕರೆಂಟನ್ನು ಬಳಸುತ್ತವೆ. ಹಾಗಾಗಿ 3 ಪಿನ್ಗಳಿರುವ ಪ್ಲಗ್ಗಳಿಂದಲೇ ಅವನ್ನು ಸಾಕೆಟ್ಗೆ ಜೋಡಿಸಿರಿ. ಇಲ್ಲವಾದರೆ ಅವನ್ನು ಬಳಸುವಾಗ ಶಾಕ್ ಬರಬಲ್ಲದು. ಇದಲ್ಲದೆ ಒದ್ದೆ ಕೈಯಿಂದ ಅವುಗಳ ಸ್ವಿಚ್ಚನ್ನು ಮುಟ್ಟಲು ಹೋಗಬೇಡಿರಿ. ಕೈಯಲ್ಲಿರುವ ನೀರಿನ ಅಂಶ ಸ್ವಿಚ್ಚಿನ ಒಳಗೆ ಹೋದರೆ ಆ ನೀರಿನ ಮೂಲಕ ನಿಮಗೆ ಶಾಕ್ ತಗಲಿತು. ತುಂಬ ಬಿಸಿಯಾಗಿರುವ ನೀರನ್ನು ಇಲ್ಲವೇ ವಸ್ತುವನ್ನು ಮಿಕ್ಸರ್ನಲ್ಲಿ ತಿರುವಲು ಹಾಕಬೇಡಿರಿ. ಬಿಸಿಯಾಗಿರುವ ವಸ್ತುಗಳನ್ನು ತಣ್ಣಗೆ ಮಾಡಿ ಆಮೇಲೆ ಮಿಕ್ಸರ್ನಲ್ಲಿ ಹಾಕಿರಿ. ಮಿಕ್ಸರನ್ನು ಇಲ್ಲವೇ ಗ್ರೈಂಡರನ್ನು ಮುಟ್ಟುವಾಗ ಶಾಕ್ ಬರುತ್ತದೆ. ಆದರೆ ಅದನ್ನು ರಿಪೇರಿ ಮಾಡದೆ ಹಾಗೆಯೇ ಬಳಸಲು ಹೋಗಬೇಡಿರಿ. ಮಿಕ್ಸರ್ನ ಬ್ಲೇಡ್ನೊಂದಿಗಿರುವ ಪಾತ್ರೆಯನ್ನು ಅದರ ಮೋಟಾರಿನ ಮೇಲೆ ಮಿಕ್ಸರನ್ನು ಬಳಸುತ್ತಿರುವಾಗ ಮಾತ್ರ ಇರಿಸಿರಿ. ಬಳಸಿದ ಬಳಿಕ ಅವನ್ನು ತೊಳೆದು ಒರೆಸಿ ಬೇರೆಯಾಗಿ ಇರಿಸಿರಿ. ಮಿಕ್ಸರ್ನ ಮೋಟಾರನ್ನು ಶುಚಿ ಮಾಡಲು ಒದ್ದೆ ಬಟ್ಟೆಯಿಂದ ಒರೆಸಬಹುದು, ಆದರೆ ಅದನ್ನು ನೀರಿನಲ್ಲಿ ಮುಳುಗಿಸಬಾರದು. ಮಿಕ್ಸರ್ ತಿರುಗುತ್ತಿರುವಾಗ ಅದರ ಮುಚ್ಚಳ ತೆಗೆಯಬೇಡಿರಿ. ಅದರೊಳಕ್ಕೆ ಕೈ ಇಲ್ಲವೇ ಚಮಚ ಹಾಕುವ ಮೊದಲು ಪ್ಲಗ್ಗಿನ ಹತ್ತಿರದ ಸ್ವಿಚ್ಚನ್ನು ಆಫ್ ಮಾಡಿರಿ. ಮಿಕ್ಸರ್ನಲ್ಲಿ ನೀರು ಹಾಕದೆ ಪುಡಿ ಮಾಡಲು ಬಳಸುವ ಬ್ಲೇಡುಗಳು ತಗ್ಗಾಗಿದ್ದು ಪಾತ್ರೆಯ ತಳಕ್ಕೆ ಹತ್ತಿರವಾಗಿ ಕುಳಿತಿರುತ್ತವೆ ಮತ್ತು ರುಬ್ಬುವ ಬ್ಲೇಡುಗಳು ಸ್ವಲ್ಪ ಎತ್ತರವಾಗಿದ್ದು ಪಾತ್ರೆಯ ತಳಕ್ಕೂ ಬ್ಲೇಡುಗಳಿಗೂ ನಡುವೆ ಹೆಚ್ಚು ಜಾಗವಿರುತ್ತದೆ. ರುಬ್ಬುವಾಗ ಬ್ಲೇಡಿಗೆ ನೀರಿನ ಸಹಾಯ ಸಿಗುವ ಕಾರಣ ಅದು ಸ್ವಲ್ಪ ಎತ್ತರದಲ್ಲಿದ್ದರೂ ವಸ್ತುಗಳು ಅದರ ಬಾಯಿಗೆ ಬೀಳುತ್ತದೆ. ರುಬ್ಬುವಾಗ ಮತ್ತು ಪುಡಿ ಮಾಡುವಾಗ ಈ ಕೆಲಸಕ್ಕೆ ತಕ್ಕುದಾದ ಬ್ಲೇಡುಗಳನ್ನು ಮತ್ತು ಪಾತ್ರೆಗಳನ್ನು ಬಳಸಿದಲ್ಲಿ ನಿಮ್ಮ ಕೆಲಸ ಸರಿಯಾಗಿ ನಡೆದೀತು. ಸಾಮಾನ್ಯವಾಗಿ ನಟ್ಗಳನ್ನು ಇಲ್ಲವೇ ಸ್ಕ್ರೂ ಮೊಳೆಗಳನ್ನು ಗಡಿಯಾರದ ಮುಳ್ಳು ತಿರುಗಿಸುವ ದಿಕ್ಕಿನಲ್ಲಿ, ಎಂದರೆ ಎಡಬದಿಗೆ ತಿರುಗಿಸಿದಾಗ ಅವು ಗಟ್ಟಿಯಾಗುತ್ತದೆ ಮತ್ತು ಅದಕ್ಕೆ ಎದುರಿನ ದಿಕ್ಕಿನಲ್ಲಿ, ಅಂದರೆ ಬಲಬದಿಗೆ ತಿರುಗಿಸಿದಾಗ ಅವು ಸಡಿಲವಾಗುತ್ತದೆ. ಆದರೆ ಮಿಕ್ಸರ್ನಲ್ಲಿ ಬ್ಲೇಡುಗಳನ್ನು ಜೋಡಿಸಿ ಬಿಗಿ ಮಾಡಲು ಬಳಸುವ ನಟ್ಟುಗಳನ್ನು ಇದಕ್ಕೆ ವಿರುದ್ಧವಾದ ದಿಕ್ಕಿನಲ್ಲಿ ತಿರುಗಿಸಬೇಕಾಗುತ್ತದೆ. ಇವನ್ನು ಬಲಬದಿಗೆ ತಿರುಗಿಸಿದಾಗ ಬಿಗಿಯಾಗುತ್ತವೆ ಮತ್ತು ಎಡಬದಿಗೆ ತಿರುಗಿಸಿದಾಗ ಸಡಿಲವಾಗುತ್ತದೆ.
ಮಿಕ್ಸರ್ನ ಬ್ಲೇಡ್ಗಳು ಜೋರಾಗಿ ಎಡಬದಿಗೆ ತಿರುಗುವಾಗ ಈ ನಟ್ಟುಗಳು ಸಡಿಲವಾಗದಂತೆ ಅವನ್ನು ಈ ರೀತಿ ಬಲಬದಿಗೆ ತಿರುಗಿಸಿದಾಗ ಬಿಗಿಯಾಗುವಂತೆ ತಯಾರಿಸಿರುತ್ತಾರೆ. ಈ ನಟ್ಟುಗಳನ್ನು ಹೆಚ್ಚು ಬಿಗಿ ಮಾಡಬೇಕಾಗಿಲ್ಲ, ಆದರೆ ಬಿಗಿ ಮಾಡುವಾಗ ಮತ್ತು ಸಡಿಲ ಮಾಡುವಾಗ ಈ ಬ್ಲೇಡನ್ನು ಹಿಡಿದುಕೊಳ್ಳಲು ಅದಕ್ಕಾಗಿಯೇ ಇರುವ ಉಪಕರಣವನ್ನು ಇಲ್ಲವೇ ಒಂದು ಬಟ್ಟೆಯ ತುಂಡನ್ನು ಬಳಸಿಕೊಳ್ಳುವುದು ಒಳ್ಳೆಯದು. ಇಲ್ಲವಾದರೆ ಹರಿತವಾಗಿರುವ ಬ್ಲೇಡುಗಳಿಂದಾಗಿ ನಿಮ್ಮ ಬೆರಳುಗಳಿಗೆ ಗಾಯವಾದೀತು. ಬ್ಲೇಡ್ ತೆಗೆಯಲು ಅದರ ಮೇಲೆ ಒಂದು ಬಿಂದು ಎಣ್ಣೆ ಹಾಕಿ ಸ್ವಲ್ಪ ಹೊತ್ತು ನೆನೆಯಲು ಬಿಡಿರಿ. ಬ್ಲೇಡಿನೊಂದಿಗಿರುವ ಪಾತ್ರೆಯನ್ನು ಮಿಕ್ಸರ್ನ ಮೋಟಾರ್ನ ಮೇಲೆ ಇರಿಸಿದ ಮೇಲೆ ಕೈಯಿಂದ ಬ್ಲೇಡನ್ನು ಸ್ವಲ್ಪ ತಿರುಗಿಸಿ ಅದು ಸರಿಯಾಗಿ ಕುಳಿತಿದೆಯೇ ಇಲ್ಲವೇ ಎಂಬುದನ್ನು ತಿಳಿದುಕೊಳ್ಳಿರಿ. ಬ್ಲೇಡನ್ನು ತಿರುಗಿಸುವಾಗ ಅದರೊಂದಿಗೆ ಮೋಟಾರು ತಿರುಗುತ್ತಿದೆಯಾದರೆ ಅದು ಸರಿಯಾಗಿ ಕುಳಿತಿದೆ ಎಂದು ತಿಳಿಯಬಹುದು. ಹೀಗೆ ತಿರುಗಿಸಿ ನೋಡುವಾಗಲೂ ಬೆರಳಿಗೆ ಬ್ಲೇಡಿನಿಂದ ಗಾಯವಾಗದಂತೆ ಜಾಗ್ರತೆ ವಹಿಸಿರಿ. ಮಿಕ್ಸರ್ನಲ್ಲಿ 3/4 ಅಂಶಕ್ಕಿಂತ ಹೆಚ್ಚು ವಸ್ತುಗಳನ್ನು ತುಂಬಿಸಬಾರದು. ಅದರೊಳಗೆ ವಸ್ತುಗಳು ಅಡಿಮೇಲಾಗಲು ಜಾಗ ಇರಬೇಕು. ವಸ್ತುಗಳನ್ನು ಹಾಕಿದ್ದು ಹೆಚ್ಚಾಗಿದೆಯಾದರೆ ಮಿಕ್ಸರ್ನ ಬ್ಲೇಡುಗಳು ಸರಿಯಾಗಿ ತಿರುಗದೆ ನಿಂತು ಹೋದವು. ಹೀಗಾದಾಗ ಮಿಕ್ಸರನ್ನು ಸಾಕೆಟ್ನ ಬಳಿ ಆಫ್ ಮಾಡಿ ಹೆಚ್ಚಿರುವ ವಸ್ತುಗಳನ್ನು ಹೊರತೆಗೆದು ಆಮೇಲೆ ತಿರುಗಿ ಆನ್ ಮಾಡಿರಿ. ಮಿಕ್ಸರ್ನಲ್ಲಿ ನೀವು ಎಷ್ಟು ವಸ್ತುಗಳನ್ನು ಹಾಕಬೇಕೆಂಬುದು ಅವುಗಳ ತೂಕವನ್ನು ಅವಲಂಬಿಸಿದೆ. ಹೆಚ್ಚು ತೂಕ ಇರುವ ಅಕ್ಕಿ, ಬೇಳೆ ಮೊದಲಾದ ವಸ್ತುಗಳನ್ನು ಕಡಿಮೆ ಹಾಕಬೇಕು. ಹಣ್ಣು, ತರಕಾರಿ ಮೊದಲಾದ ಹಗುರವಾದ ವಸ್ತುಗಳು ಮಿಕ್ಸರ್ನ ಪಾತ್ರೆಯಲ್ಲಿ ತುಂಬುವಷ್ಟಿದೆಯಾದರೆ ಅದರ 3/4 ಭಾಗದಷ್ಟನ್ನು ಮೊದಲು ಹಾಕಿ ಸ್ವಲ್ಪ ತಿರುಗಬೇಕು. ಆಗ ಅವುಗಳ ಪ್ರಮಾಣ ಕಡಿಮೆಯಾಗುತ್ತದೆ. ಆಮೇಲೆ ಉಳಿದಿರುವ ವಸ್ತುಗಳನ್ನು ಅದರೊಳಗೆ ಹಾಕಿ ಒಟ್ಟಿಗೆ ತಿರುಗಬಹುದು. ಆದರೆ ಹೆಚ್ಚು ತೂಕವಿರುವ ವಸ್ತುಗಳನ್ನು ಈ ರೀತಿ ಮಾಡಲು ಬರುವುದಿಲ್ಲ. ಅವನ್ನು ಬೇರೆ ಬೇರೆಯಾಗಿ 2 ಬಾರಿ ತಿರುಗಬೇಕಾದೀತು. ಹೆಚ್ಚು ದೊಡ್ಡದಾಗಿರೋ ತುಂಡುಗಳನ್ನು ಹಾಕಿದಿರಾದರೂ ಅವು ಬ್ಲೇಡಿನ ಎದುರು ಸರಿಯಾಗಿ ಬಾರದೆ ಅದರ ಮೇಲೆಯೇ ನಿಂತಿದ್ದು ತುಂಡಾಗದೆ ಹಾಗೆಯೇ ಉಳಿದವು. ಆಗ ಬ್ಲೇಡುಗಳು ಹೆಚ್ಚು ವೇಗದಿಂದ ತಿರುಗಬಹುದು. ಇಲ್ಲವೇ ಬ್ಲೇಡಿನ ಕೆಳಗಡೆ ಈ ವಸ್ತುಗಳು ಸಿಕ್ಕಿ ಹಾಕಿಕೊಂಡು ಬ್ಲೇಡುಗಳು ತಿರುಗದಾಗಾದೀತು. ಹೀಗಾದಾಗಲೆಲ್ಲ ಮಿಕ್ಸರನ್ನು ಸಾಕೆಟ್ನ ಹತ್ತಿರ ಆಫ್ ಮಾಡಿ ದೊಡ್ಡದಾಗಿರೋ ತುಂಡುಗಳನ್ನು ಚಿಕ್ಕದು ಮಾಡಿ ಆಮೇಲೆ ತಿರುವಿರಿ. ಐಸ್ ತುಂಡುಗಳನ್ನು ಮಿಕ್ಸರಲ್ಲಿ ಹಾಕುವ ಮೊದಲು ಅವುಗಳನ್ನು ಸ್ವಲ್ಪ ಮಟ್ಟಿಗೆ ಜಜ್ಜಿ ಪುಡಿ ಮಾಡಿಕೊಳ್ಳುವುದು ಒಳ್ಳೆಯದು. ದೊಡ್ಡ ಕ್ಯೂಬ್ಗಳನ್ನು ಹಾಕಿಯೇ ಹಾಕಬಾರದು. ತೆಂಗಿನಕಾಯಿಯ ತುರಿಯನ್ನು ರುಬ್ಬಲು ಹಾಕಿದಾಗ ಸಾಕಷ್ಟು ನೀರು ಇಲ್ಲಿ ಸೇರಿಸಿಲ್ಲವಾದರೆ ತೆಂಗಿನಕಾಯಿಯ ತುರಿ ಮಿಕ್ಸರ್ನ ಪಾತ್ರೆ ಬದಿಗೆ ಅಂಟಿಕೊಂಡು ಬ್ಲೇಡಿನಿಂದ ದೂರ ಉಳಿದೀತು ಮತ್ತು ಬ್ಲೇಡುಗಳು ತುಂಬ ಜೋರಾಗಿ ತಿರುಗುವುದು ಕೇಳಿಸಿತು. ಹೀಗಾದಾಗ ಸಾಕೆಟಿನ ಹತ್ತಿರ ಆಫ್ ಮಾಡಿ ಸ್ವಲ್ಪ ನೀರು ಸೇರಿಸಿ ತುರಿಯನ್ನು ಬ್ಲೇಡಿನ ಬುಡಕ್ಕೆ ಬರುವಂತೆ ಮಾಡಿ ಆಮೇಲೆ ಇನ್ನೊಮ್ಮೆ ಆನ್ ಮಾಡಿರಿ. ಬ್ಲೇಡುಗಳು ಸರಿಯಾಗಿ ತಿರುಗುತ್ತಿಲ್ಲವಾದರೆ ಇಲ್ಲವೇ ಪೂರ್ತಿ ನಿಂತು ಹೋಗಿವೆಯಾದರೆ ಕೂಡಲೇ ಮಿಕ್ಸರನ್ನು ಆಫ್ ಮಾಡಬೇಕು. ಇಲ್ಲವಾದರೆ ಅದರ ಮೋಟಾರು ಸುಟ್ಟು ಹೋದೀತು. ಗ್ರೈಂಡರ್ನಲ್ಲೂ ಹೀಗೆಯೇ ಯಾವುದಾದರೂ ಕಾರಣಕ್ಕಾಗಿ ಅದು ತಿರುಗುತ್ತಿಲ್ಲವಾದರೆ ಕೂಡಲೇ ಆಫ್ ಮಾಡಿರಿ. ಮಿಕ್ಸರನ್ನಾಗಲಿ ಗ್ರೈಂಡರನ್ನಾಗಲಿ ಅದರ ಯಾವ ವಸ್ತುವನ್ನೂ ಹಾಕದೆ ಸುಮ್ಮನೆ ತಿರುಗಿಸಬಾರದು. ಮಿಕ್ಸರು ತಿರುಗುತ್ತಿರುವಾಗ ಅದರ ಮೋಟಾರಿನ ಹೊರಭಾಗ ಸ್ವಲ್ಪ ಮಟ್ಟಿಗೆ ಬಿಸಿಯಾಗುತ್ತಿದೆಯಾದರೆ ಹೆದರಬೇಕಾಗಿಲ್ಲ. ಆದರೆ ಅದು ಹೊಗೆ ಬರುವಷ್ಟು ಬಿಸಿಯಾಗಬಾರದು. ಅದರ ಮೋಟಾರು ತುಂಬ ವೇಗದಲ್ಲಿ ತಿರುಗುವುದರಿಂದ ಸ್ವಲ್ಪ ಮಟ್ಟಿಗೆ ಬಿಸಿಯಾಗುವುದು ಸಹಜ. ಹೀಗೆ ಬಿಸಿಯಾಗುವ ಮೋಟಾರನ್ನು ತಣ್ಣಗಾಗಿಸಲು ಅದರ ತಳಭಾಗದಲ್ಲಿರುವ ತೂತುಗಳ ಮೂಲಕ ತಣ್ಣಗಿನ ಗಾಳಿ ಒಳಗೆ ಹೋಗಿ ಮೇಲ್ಭಾಗದಲ್ಲಿರುವ ತೂತುಗಳ ಇಲ್ಲವೇ ಸೆರೆಗಳ ಮೂಲಕ ಬಿಸಿ ಗಾಳಿ ಹೊರಬರುತ್ತಿರುತ್ತದೆ. ಮೋಟಾರಿನೊಳಗೆ ಈ ರೀತಿ ಗಾಳಿ ಸಂಚಾರ ಸರಿಯಾಗಿ ಆಗುತ್ತಿರುವಂತೆ ಮಿಕ್ಸರನ್ನು ಸಮತಟ್ಟಾಗಿರೋ ಜಾಗದಲ್ಲಿ ಇರಿಸಿ ಓಡಿಸಬೇಕು. ಹೆಚ್ಚು ಬಿಸಿ ಇರುವ ಜಾಗದಲ್ಲಿ ಇಲ್ಲವೇ ಒಲೆಯ ಸಮೀಪ ಇರಿಸಬಾರದು. ಇದಲ್ಲದೆ ಬಟ್ಟೆಯ ಮೇಲೆ ಇಲ್ಲವೇ ಇನ್ಯಾವುದಾದರೂ ಸಾಮಾನಿನ ಮೇಲೆ ಅದನ್ನು ಇರಿಸಿದರಾದರೂ ಮೋಟಾರ್ನೊಳಗೆ ಗಾಳಿ ಸರಿಯಾಗಿ ಹೋಗದೆ ಅದು ಹೆಚ್ಚು ಬಿಸಿಯಾದೀತು. ಒದ್ದೆಯಾಗಿರೋ ಇಲ್ಲವೇ ನೀರು ನಿಂತಿರುವಲ್ಲಿ ಮಿಕ್ಸರನ್ನಿರಿಸಿ ಆನ್ ಮಾಡಿದರಾದರೆ ಮೋಟಾರ್ನೊಳಗೆ ನೀರು ಸೇರಿ ಅದು ಕೆಟ್ಟು ಹೋದೀತು. ಇಲ್ಲವೇ ನಿಮಗೆ ಶಾಕ್ ತಗಲೀತು. ಮಸಾಲೆ ಇಲ್ಲವೇ ಬೇರಾವುದಾದರೂ ವಸ್ತುವನ್ನು ಮಿಕ್ಸರ್ನಲ್ಲಿ ಪುಡಿ ಮಾಡುವಿರಾದರೆ ಪಾತ್ರೆಯಲ್ಲಿ ಅರ್ಧಕ್ಕಿಂತ ಹೆಚ್ಚು ಹಾಕಬೇಡಿರಿ. ಕೊಬ್ಬರಿ ಮೊದಲಾದ ವಸ್ತುಗಳು ಬಟಾಣಿ ಕಾಳಿಗಿಂತ ಸ್ವಲ್ಪ ದೊಡ್ಡದಾಗಿರದಂತೆ ಮೊದಲೇ ತುಂಡು ಮಾಡಿಕೊಳ್ಳಿರಿ. ಮೆಣಸಿನಕಾಯಿ ಅರ್ಧ ಇಂಚಿಗಿಂತ ಹೆಚ್ಚು ಉದ್ದ ಇದ್ದರೆ
ತುಂಡು ಮಾಡಿಕೊಳ್ಳುವುದು ಒಳ್ಳೆಯದು. ಇಲ್ಲವಾದರೆ ಅದು ಬ್ಲೇಡಿಗೆ ಸಿಕ್ಕದೆ ಮೇಲೆಯೇ ಉಳಿದೀತು. ಮಸಾಲೆ ವಸ್ತುಗಳು ಒದ್ದೆಯಾಗಿರಬಾರದು. ಅವನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ಇಲ್ಲವೇ ಒಲೆಯ ಮೇಲಿಟ್ಟು ಹುರಿದು ಆಮೇಲೆ ತಣ್ಣಗಾದ ಬಳಿಕ ಮಿಕ್ಸರ್ನಲ್ಲಿ ಹಾಕಿ ತಿರುವಿದರೆ ಬೇಗನೆ ಪುಡಿಯಾಗುತ್ತದೆ. ರುಬ್ಬುವಾಗ ಇಲ್ಲವೇ ಪುಡಿ ಮಾಡುವಾಗ ಮೊದಲು ಕಡಿಮೆ ವೇಗದಲ್ಲಿ ತಿರುಗಿಸಿ ವಸ್ತುಗಳು ಅದರೊಳಗೆ ಸರಿಯಾಗಿ ಬ್ಲೇಡಿಗೆ ಸಿಕ್ಕಿ ತಿರುಗುತ್ತವೆ ಎಂಬುದನ್ನು ಖಚಿತಪಡಿಸಿಕೊಂಡು ಆಮೇಲೆ ಹೆಚ್ಚು ವೇಗದಲ್ಲಿ ತಿರುಗಿಸಿರಿ. ವಸ್ತುಗಳು ಹೀಗೆ ಬ್ಲೇಡಿಗೆ ಸಿಗುತ್ತವೆಯೇ ಇಲ್ಲವೇ ಎಂಬುದನ್ನು ಮಿಕ್ಸರ್ ತಿರುಗುವ ಶಬ್ದದಿಂದ ಊಹಿಸಿಕೊಳ್ಳಲು ಬರುತ್ತದೆ. ಮಿಕ್ಸರನ್ನು ಉಪಯೋಗಿಸದಿರುವಾಗ ಸಾಕೆಟ್ಟಿನಿಂದ ಅದನ್ನು ಬೇರ್ಪಡಿಸಿ ಇರಿಸಿರಿ. ಮಿಕ್ಸರನ್ನು ತಿರುಗಿಸುವಾಗ ಅದನ್ನು ಕಟ್ಟೆಯ ಬದಿಯಲ್ಲಿ ಇರಿಸಬೇಡಿರಿ. ಮೋಟಾರ್ ಜೋರಾಗಿ ತಿರುಗುವಾಗ ಅದು ಸ್ವಲ್ಪ ಹಿಂದೆ ಮುಂದೆ ಹೋಗಬಲ್ಲುದು ಮತ್ತು ನಿಮಗೆ ತಿಳಿಯದಂತೆ ಕಟ್ಟೆಯಿಂದ ಕೆಳಗೆ ಬೀಳಬಲ್ಲುದು. ಆದಷ್ಟು ಮಟ್ಟಿಗೆ ಮಿಕ್ಸರನ್ನು ತಿರುಗಿಸುವಾಗ ಅದರ ಹತ್ತಿರವೇ ಇರುವುದು ಒಳ್ಳೆಯದು.